ಎಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರು, ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಯುತ ಅಮೃತ ಜಯರಾಮ್ ರವರು 70 ಜನರು ಅನುಮಾನಾಸ್ಪದವಾಗಿ ಕಾಣೆಯಾಗಿದ್ದು ಸಾವಿಗೀಡಾಗಿರುವ ಶಂಕೆ ವ್ಯಕ್ತಪಡಿಸಿ ಇದೀಗ ವಿಧಾನಸೌಧ ಮುಖ್ಯ ಕಾರ್ಯದರ್ಶಿಗಳು, ಆರೋಗ್ಯ ಸಚಿವರು, ಮಂತ್ರಿಗಳು, ಮುಖ್ಯ ಜಾಗೃತ ಅಧಿಕಾರಿಗಳು, ಜಾಗೃತಿ ಕೋಶ, ಕರ್ನಾಟಕ ಲೋಕಾಯುಕ್ತ ಮೆಟ್ಟಿಲೇರಿದ್ದಾರೆ. ಇದರ ಫುಲ್ ರಿಪೋರ್ಟ್ ನೋಡೋಣ ಬನ್ನಿ. ಎಪ್ಪತ್ತು ಅಮಾಯಕ ಜೀವಗಳ ನಾಪತ್ತೆ ಕುರಿತು ಆಘಾತಕಾರಿ ಬೆಳವಣಿಗೆಯೊಂದು ಇದೀಗ ರಾಜ್ಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ, ಬೇಜವಾಬ್ದಾರಿತನಕ್ಕೆ ಬರೋಬ್ಬರಿ 70 ಜೀವಗಳು ಬಲಿಯಾಗಿ ಹೋಗಿದೆ ಎಂಬ ಆತಂಕ ಎದುರಾಗಿದೆ. ಮಾಹಿತಿ ಹಕ್ಕು ಹೋರಾಟಗಾರ್ತಿ ಶ್ರೀಮತಿ ಅಮೃತ ಜಯರಾಮ್ ರವರು ನೆಲಮಂಗಲದ ಶ್ರೀ ಸಾಯಿ ಫ್ರೀಡಂ ಫೌಂಡೇಶನ್ ರಿಹಾಬ್ ಸೆಂಟರ್ನಲ್ಲಿ ನಡೆಯುತ್ತಿದ್ದ ಅಕ್ರಮ ಚಟುವಟಿಕೆಗಳು ಹಾಗೂ ರೋಗಿಗಳ ಮೇಲೆ ನಡೆಯುತ್ತಿದ್ದ ಮಾನಸಿಕ, ದೈಹಿಕ, ಕ್ರೂರ ಹಲ್ಲೆಗಳ ಕುರಿತು ದೂರು ನೀಡಿದ್ದರು. ತಿಂಗಳುಗಳ ತನಿಖೆ ಬಳಿಕ ಅಮೃತ ಜಯರಾಮ್ ರವರ ಆರೋಪಗಳು ಅಕ್ಷರಶಃ ಸತ್ಯ ಎಂದು ಸಾಬೀತಾಯಿತು. ಆದರೆ ಕಹಾನಿ ಶುರುವಾಗೋದೇ ಇಲ್ಲಿಂದ ನೋಡಿ. ದಿನಾಂಕ 7ನೇ ಆಗಸ್ಟ್ 2025ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಅಕ್ರಮ ಚಟುವಟಿಕೆ ಸಾಬೀತಾದ ಹಿನ್ನೆಲೆಯಲ್ಲಿ ಈ ರಿಹಾಬ್ ಸೆಂಟರ್ ಅನ್ನು ಸ್ಥಗಿತಗೊಳಿಸಲು ಮತ್ತು ಲೈಸೆನ್ಸ್ ರದ್ದುಪಡಿಸಲು ಆದೇಶಿಸಿದ್ರು. ಆದರೆ ಈ ಆದೇಶದಲ್ಲಿ 70 ರೋಗಿಗಳ ಸುರಕ್ಷತೆ ಮತ್ತು ರಕ್ಷಣಾ ಕ್ರಮಗಳ ಕುರಿತು ಯಾವುದೇ ಉಲ್ಲೇಖ ಇರಲಿಲ್ಲ. ಈ ಅಕ್ರಮದ ಸಾಕ್ಷ್ಯಾಧಾರ ಇದ್ದರೂ ಕೂಡ ರಿಹಾಬ್ ಮಾಲೀಕನ ಮೇಲೆ ಯಾವುದೇ ಕಾನೂನು ಕ್ರಮ ಜರುಗಿಸಲಿಲ್ಲ. ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೇವಲ ಡಿಸಿ ಆದೇಶವನ್ನ ಮಾತ್ರ ಪಾಲಿಸಿದ್ರು, ರಿಹಾಬ್ ಮುಚ್ಚಿ ಬೀಗ ಹಾಕಿದ್ರು. ಆದರೆ ಕೆಪಿಎಂಎ ಕಾಯ್ದೆಯನ್ನ ಪೂರ್ಣ ಉಲ್ಲಂಘಿಸಿದ್ರು. ಹೌದು ವೀಕ್ಷಕರೇ, ಕೆಪಿಎಂಎ ಕಾಯ್ದೆಯ ಪ್ರಕಾರ ಅಕ್ರಮ ಕೇಂದ್ರಗಳಲ್ಲಿದ್ದ ರೋಗಿಗಳನ್ನ ಅಧಿಕಾರಿಗಳ ಸಮ್ಮುಖದಲ್ಲಿ ರಕ್ಷಿಸಿ ಕುಟುಂಬಕ್ಕೆ ಸುರಕ್ಷಿತವಾಗಿ ಒಪ್ಪಿಸಬೇಕು ಅಥವಾ ಆಸ್ಪತ್ರೆಗೆ ದಾಖಲಿಸಬೇಕು. ಆದರೆ ಇಲ್ಲಿ ಅಧಿಕಾರಿಗಳು ಕಣ್ಣಿಗೆ ಮಣ್ಣೆರಚಿ ಕಾಯ್ದೆಯನ್ನ ಗಾಳಿಗೆ ತೂರಿದ್ದಾರೆ. ಏಕೆಂದರೆ ರಿಹಾಬ್ ಸೆಂಟರ್ ಮುಚ್ಚುವುದಕ್ಕೂ ಮೊದಲೇ ಅಲ್ಲಿ ದಾಖಲಾಗಿದ್ದ 70 ರೋಗಿಗಳು ಅನುಮಾನಾಸ್ಪದವಾಗಿ ರಾತ್ರೋರಾತ್ರಿ ಕಾಣೆಯಾಗಿದ್ದಾರೆ. ಈ ರೋಗಿಗಳ ಯಾವುದೇ ದಾಖಲೆಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳ ಬಳಿ ಇಲ್ಲ. ಅವರು ಮನೆ ಸೇರಿದ್ದಾರೋ, ಕಿಡ್ನಾಪ್ ಆಗಿದ್ದಾರೋ ಅಥವಾ ಸಾವಿಗೀಡಾಗಿದ್ದಾರೋ ಯಾವುದಕ್ಕೂ ಉತ್ತರ ಇಲ್ಲ. ಇದನ್ನ ಪ್ರಶ್ನಿಸಬೇಕಾದ ಅಧಿಕಾರಿಗಳು ಬಾಯಿಗೆ ಬೀಗ ಹಾಕೊಂಡಿದ್ದಾರೆ. ಇನ್ನು ಅಧಿಕಾರಿಗಳ ಈ ನಡೆ ಇಡೀ ಪ್ರಕ್ರಿಯೆಯಲ್ಲಿ ಅವರ ಶಾಮೀಲು ಇರುವ ಗಂಭೀರ ಅನುಮಾನವನ್ನ ಹುಟ್ಟಿಹಾಕಿದೆ. ಸರ್ಕಾರದ ಮೆಟ್ಟಿಲೇರಿದ ಅಮೃತ ಜಯರಾಮ್ 70 ಅಮಾಯಕ ಜೀವಗಳ ನಾಪತ್ತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಡಿಎಚ್ಒ ನೇರ ಹೊಣೆ ಎಂದು ಆರೋಪಿಸಿರುವ ಅಮೃತ ಜಯರಾಮ್ ರವರು ಇದೀಗ ಸರ್ಕಾರದ ಮೊರೆ ಹೋಗಿದ್ದಾರೆ. ಅವರು ಮುಖ್ಯ ಕಾರ್ಯದರ್ಶಿಗಳು, ಆರೋಗ್ಯ ಸಚಿವರು, ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ, ಲೋಕಾಯುಕ್ತ ಸೇರಿದಂತೆ ಉನ್ನತ ಮಟ್ಟದ ಎಲ್ಲಾ ಪ್ರಾಧಿಕಾರಿಗಳ ಮೆಟ್ಟಿಲೇರಿದ್ದಾರೆ. ಅವರ ಸ್ಪಷ್ಟ ಆಗ್ರಹತೆ ಏನು ಅಂದ್ರೆ ತಕ್ಷಣವೇ ನಾಪತ್ತೆಯಾಗಿರುವ 70 ರೋಗಿಗಳನ್ನ ಹುಡುಕಿ ಅವರ ಪ್ರಾಣ ರಕ್ಷಿಸಬೇಕು ಮತ್ತು ಕೆಪಿಎಂಎ ಕಾಯ್ದೆ ಉಲ್ಲಂಘಿಸಿ ಜೀವಗಳ ಜೊತೆ ಚೆಲ್ಲಾಟವಾಡಿದ ಜಿಲ್ಲಾಧಿಕಾರಿ ಹಾಗೂ ಡಿಎಚ್ಒ ಅಧಿಕಾರಿಗಳ ಮೇಲೆ ಸೂಕ್ತ ತನಿಖೆ ಮತ್ತು ಕಾನೂನು ಕ್ರಮ ಜರುಗಿಸಬೇಕು. ಅಬ್ಬಪ್ಪ, ಒಂದಲ್ಲ ಎರಡಲ್ಲ 70 ಅಮಾಯಕ ಜೀವಗಳು ಕಾಣೆಯಾಗಿರುವುದು ಸಣ್ಣ ವಿಚಾರವಲ್ಲ. ಇದು ಅಧಿಕಾರಿಗಳ ಬೇಜವಾಬ್ದಾರಿತನದ ಪರಮಾವಧಿ. ಈ ಗಂಭೀರ ಪ್ರಕರಣವನ್ನ ಸರ್ಕಾರ ಹೇಗೆ ಸ್ವೀಕರಿಸುತ್ತದೆ? ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುತ್ತದೆಯೋ? ನಾಪತ್ತೆಯಾದ 70 ರೋಗಿಗಳಿಗೆ ನ್ಯಾಯ ಸಿಗುವುದೇ ಕಾದು ನೋಡಬೇಕಾಗಿದೆ.